ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟದಿಂದ ವಜಾಗೊಂಡಿರುವಂತ KN ರಾಜಣ್ಣ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಸಾರ್ ಅಂತ ಕೇಳಿದಾಗ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ, ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಹೈಕಮಾಂಡ್ ಹೇಳಿದ್ದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಕೋಲಾರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ. ರಾಜಣ್ಣ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುವಂಥವ್ರು. ಹೈಕಮಾಂಡ್ ಏನು ಹೇಳ್ತದೆ ಅದನ್ನ ಮಾಡಿರೋರು. ರಾಜಣ್ಣ ಅವ್ರನ್ನ ತೆಗಿತಾರೋ, ರಾಜಣ್ಣ ಅವ್ರನ್ನ ವಾಪಸ್ ತೆಗಿತಾರೋ, ಭೈರತಿ ಸುರೇಶ್ ತೆಗಿತಾರೋ, ಇನ್ನೊಬ್ರು ತೆಗಿತಾರೋ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆಲ್ಲ ನಾವು ಬದ್ಧರಾಗಿರೋ. ಇಷ್ಟು ರಾಮುಲುಗೆ ಪಾಪ ಬಿಜೆಪಿಯಲ್ಲೂ ಒಳ್ಳೆ ಸ್ಥಾನಮಾನ ಇದೆ ಅಂತ ಅದ್ ನೋಡ್ಕೊಳಕ್ ಹೇಳಿ. ಪಾಪ ರಾಮುಲುಗೆ ಪಾಪ ರಾಮುಲುನೇ ಬಹಳ ಸರಿ ಕಾಂಗ್ರೆಸ್ ಕದವನ್ನು ತಟ್ಟಿದ್ದಾರೆ ಅಂತ ನನ್ಗೆ ಯಾರೋ ಹೇಳ್ತಾ ಇದ್ರು. ಫಸ್ಟ್ ಅವರ ರಾಮುಲು ಇದಾರಲ್ಲ, ಅವ್ರ ಸ್ಥಾನನ ಬಿಜೆಪಿಯಲ್ಲಿ ಅವ್ರದ ಸ್ಥಾನಮಾನ ಅವ್ರಿಗಿರೋಂಥ ಮರ್ಯಾದೆ ಫಸ್ಟ್ ಬಿಟ್ಕೊಡಿ, ಆಮೇಲೆ ರಾಜಣ್ಣವ್ರು ಕರೀಲಿ. ಫಸ್ಟ್ ಅವರೇ ಪಾಪ ಅಲ್ಲಿ ಇದು ಏನು ಇದ್ರ ಅವ್ರೇನ್ ಕರೀತಾರೆ. ನಾವು